ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನ ಅಂಗಡಿಹಳ್ಳಿಯ ಗ್ರಾಮಸ್ಥರು ಮೂಲ ಸೌಕರ್ಯಗಳಿಲ್ಲದೆ ಪರದಾಡುವಂತಾಗಿದೆ. ಚಿಳ್ಳೆ ಖ್ಯಾತ ಹಕ್ಕಿಪಿಕ್ಕಿ ಸಮುದಾಯಕ್ಕೆ ಸೇರಿದಂತ ಸುಮಾರು 1000ಕ್ಕೂ ಹೆಚ್ಚು ಕುಟುಂಬಗಳು ಒಂದೇ ಗ್ರಾಮದಲ್ಲಿ ವಾಸವಿದ್ದಾವೆ. ಕುಡಿಯೋ ನೀರಿಲ್ಲ, ಒಳಚರಂಡಿ ವ್ಯವಸ್ಥೆ ಇಲ್ಲ, ಮನೆ ಇಲ್ಲ, ಶೌಚಾಲಯ ಅಂತೂ ಇಲ್ಲವೇ ಇಲ್ಲ. ಯಾವ ಮೂಲಭೂತ ಸೌಕರ್ಯಗಳೂ ಇಲ್ಲ. ಜನ ಸಂಕಷ್ಟದಲ್ಲಿದ್ದಾರೆ, ಪರದಾಡ್ತಾ ಇದ್ದಾರೆ. ಆದರೆ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಮಾತ್ರ ಕ್ಯಾರೆ ಅಂತ ಇಲ್ಲ. ಇನ್ನು ಚುನಾವಣೆ ಬಂದಾಗ ಮಾತ್ರ ನಮಗೆ ಓಟ್ ಕೊಡಿ ಅಂತ ಕೇಳೋದಕ್ಕೆ ಜನಪ್ರತಿನಿಧಿಗಳು ಬರ್ತಾರೆ, ಭರವಸೆ ನೀಡಿ ಹೋಗ್ತಾರೆ. ಆದರೆ ಇಲ್ಲಿವರೆಗೆ ಯಾವುದೇ ಕೆಲಸಗಳನ್ನು ಮಾಡಿಕೊಟ್ಟಿಲ್ಲ ಅಂತ ಗ್ರಾಮಸ್ಥರು ಆಕ್ರೋಶ ಹೊರಹಾಕಿದ್ದಾರೆ. ನೋಡಿ, ಆ ದೃಶ್ಯವನ್ನು ನೋಡಿ. ನಾವೆಲ್ಲಿ ನಾಗರಿಕ ಸಮಾಜದಲ್ಲಿದ್ದೀವೋ, ಎಲ್ಲಿದ್ದೀವಿ ಅಂತ ಅರ್ಥ ಆಗ್ತಾ ಇಲ್ಲ. ಹೇಗಿದೆ ನೋಡಿ, ಇವತ್ತಿಗೂ ಆ ಜೋಪಡಿ ಕಟ್ಕೊಂಡಿದ್ದಾರೆ. ಮೂಲಭೂತ ಸೌಕರ್ಯಗಳೇ ಇಲ್ಲ, ಸಮಸ್ಯೆಗಳ ಆಗರ. ಎಪ್ಪತ್ತೆರಡು 73 1972 73ರಲ್ಲಿ ಮಂಜೂರಾದಂಥ ಜಮೀನು ಹಂಗಾಮಿ ಸಾಗುವಳಿ ಮೂಲಕ ಹಂಗಾಮಿ ಸಾಗುವಳಿ ಅಂತ ಹೇಳಿ ಆ ಹಂಗಾಮಿ ಸಾಗುವಳಿಯನ್ನು ನೀಡಿ ಮತ್ತು RTC ಮತ್ತು ಮುಟೇಶನ್ MR ಅನ್ನು ನೀಡಿದ್ದಾರೆ. ಖಾತೆ ಆಗಿದೆ. ಅನುಭವದಲ್ಲಿ ಆ ಕಾಲದಿಂದ ಈ ಕಾಲದವರೆಗೂ ಇದ್ದಾರೆ. ಸರ್, ಇದು ಬಂದು ಏನಾಗಿದೆ ಅಂತ ಹೇಳಿದರೆ, ಆಗಿಂದ ಈ ತನಕ ಕೂಡ ಕಾಯಂ ಸಾಗುವಳಿನ ಇಶ್ಯೂ ಮಾಡಿಲ್ಲ. 1000 ಮನೆ ಗ್ರಾಮ ಇದೆ ಸರ್. ಹಕ್ಕಿಪಿಕ್ಕಿ ಸಮುದಾಯದ ಕುಟುಂಬ ಒಟ್ಟು 780 ಕುಟುಂಬ ಇದೆ. 2000 ಜನಸಂಖ್ಯೆ ನಾವು ಬುಡಕಟ್ಟು ಸಮುದಾಯದವರೇ ಇಲ್ಲಿ ವಾಸ ಇರುವಂಥದ್ದು ಸರ್. ಈಗ ಮನೆ ಕಟ್ಟಿ ಸ್ವಾತಂತ್ರ್ಯ ಪೂರ್ವದಲ್ಲಿ ನೆಲೆ ನಿಂತು ನಮ್ಮ ಗುರು ಹಿರಿಯರು ಈ ಬಸವಾಪುರ ಕೆರೆನ ಅವಲಂಬನೆ ಮಾಡಿ ಆ ನೀರಿನ ಒಂದು ಜಾಗವನ್ನು ನೋಡಿ ಅಲೆಮಾರಿಗಳಾಗಿ ಓಡಾಡಿದ್ದು ಸಾಕಾದ ನಂತರದಲ್ಲಿ ಒಂದೆಡೆ ನೆಲೆ ನಿಂತ ನಂತರದಲ್ಲಿ ಸ್ವಾತಂತ್ರ್ಯ ಬಂದ ನಂತರ ಆದರೂ ಕೂಡ ಅದೇ ಒಂದು ಚಾಪೆ ಯಾವುದು ಈಚಲಿಂದ ಏನು ಈಚಲ್ ಗರಿಯಿಂದ ಕಟ್ಟಿದಂಥ ಚಾಪೆಯ ಗುಡಿಸಲಿನಲ್ಲಿ ವಾಸ ಮಾಡುವಂಥ ಪರಿಸ್ಥಿತಿಯನ್ನು ಮಾಡ್ಕೊಂಡ್ಬಂದರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.